ನನ್ನೊಡನೆ ಯಾವಾಗಲೂ ಜೊತೆ ಇರುವವನೇ, ಸತ್ಯದ ಆತ್ಮನಾದವನೇ, ಸಾಕ್ಷಿಯ ಜೀವನ ತಂದವನೇ, ಸತ್ಯದ ಆತ್ಮನಾದವನೇ, ಸಾಕ್ಷಿಯ ಜೀವನ ತಂದವನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಕಲಿಸಿ ಕೊಟ್ಟು ನಡೆಸುವೆ, ಹೌದು ಬೋಧಿಸುವೆ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಆತ್ಮನೇ, ಎಸ್ ಹೋಲಿ ಸ್ಪಿರಿಟ್ ಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಬೋಧಿಸುವೆ ನೀ ಸತ್ಯವನ್ನು, ನೆನಪಿಸುವೆ ದಿವ್ಯ ವಚನವನ್ನು, ಬೋಧಿಸುವೆ ನೀ ಸತ್ಯವನ್ನು, ನೆನಪಿಸುವೆ ದಿವ್ಯ ವಚನವನ್ನು, ಸಕಲವ ತಿಳಿಸಿ ಕೊಡುವಂತ ಹಿತಾಲೋಚಕ ನೀನೇ ಅಯ್ಯ, ಸಕಲವ ತಿಳಿಸಿ ಕೊಡುವಂತ ಹಿತಾಲೋಚಕ ನೀನೇ ಅಯ್ಯ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಹೌದು ಡ್ಯಾಡಿ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಕಲಿಸಿ ಕೊಟ್ಟು ನಡೆಸುವೆ, ಖಂಡಿಸಿ ತಿಳಿಸಿ ಬೋಧಿಸುವೆ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಕರ್ತನಿಗೆ ಯೋಗ್ಯ ಯಜ್ಞವಾಗಿ ಸಮರ್ಪಣ ಜೀವಿತ ಜೀವಿಸಲು, ಕರ್ತನಿಗೆ ಯೋಗ್ಯ ಯಜ್ಞವಾಗಿ ಸಮರ್ಪಣ ಜೀವಿತ ಜೀವಿಸಲು, ಮಹಿಮೆಯ ಮೇಲೆ ಮಹಿಮೆ ತಂದು ರೂಪಾಂತರ ನನಗೆ ನೀಡುವವನೇ, ಮಹಿಮೆಯ ಮೇಲೆ ಮಹಿಮೆ ತಂದು ರೂಪಾಂತರ ನನಗೆ ನೀಡುವವನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಕಲಿಸಿ ಕೊಟ್ಟು ನಡೆಸುವೆ, ಖಂಡಿಸಿ ತಿಳಿಸಿ ಬೋಧಿಸುವೆ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ನಿನ್ನ ಕೃಪೆಯೇ ನನ್ನ ಹೊರುತ್ತಿರುವುದು, ನಿನ್ನ ಕೃಪೆಯೇ ನನ್ನ ನಡೆಸುತ್ತಿರುವುದು, ನಿನ್ನ ಕೃಪೆಯೇ ನನ್ನ ಹೊರುತ್ತಿರುವುದು, ನಿನ್ನ ಕೃಪೆಯೇ ನನ್ನ ನಡೆಸುತ್ತಿರುವುದು, ಕೃಪೆಯೇ ಕೃಪೆಯೇ ಮಾರ್ಪಡದ ಒಳ್ಳೆ ಕೃಪೆಯೇ, ಕೃಪೆಯೇ ಕೃಪೆಯೇ
ಮಾರ್ಪಡದ ಒಳ್ಳೆ ಕೃಪೆಯೇ, ನಿನ್ನ ಕೃಪೆಯೇ ನನ್ನ ಹೊರುತ್ತಿರುವುದು, ನಿನ್ನ ಕೃಪೆಯೇ ನನ್ನ ನಡೆಸುತ್ತಿರುವುದು. ಹೌದು ಡ್ಯಾಡಿ, ಕೃಪೆಯೇ ನನ್ನ ಹೊರುತ್ತಿರುವುದು, ನಿನ್ನ ಕೃಪೆಯೇ ನನ್ನ ನಡೆಸುತ್ತಿರುವುದು. ಸೋತು ಹೋದ ಸಮಯದಲ್ಲೆಲ್ಲ ನನ್ನ ಆವರಿಸಿದ ನಿನ್ನ ಕೃಪೆಯು, ಸೋತು ಹೋದ ಸಮಯದಲ್ಲೆಲ್ಲ ನನ್ನ ಆವರಿಸಿದ ನಿನ್ನ ಕೃಪೆಯು. ಕೃಪೆಯೇ ಕೃಪೆಯೇ ಮಾರ್ಪಡದ ಒಳ್ಳೆ ಕೃಪೆಯೇ, ಕೃಪೆಯೇ ಕೃಪೆಯೇ ಮಾರ್ಪಡದ ಒಳ್ಳೆ ಕೃಪೆಯೇ, ನಿನ್ನ ಕೃಪೆಯೇ ನನ್ನ ಹೊರುತ್ತಿರುವುದು, ನಿನ್ನ ಕೃಪೆಯೇ ನನ್ನ ನಡೆಸುತ್ತಿರುವುದು, ನಿನ್ನ ಕೃಪೆಯೇ ನನ್ನ ಹೊರುತ್ತಿರುವುದು, ನಿನ್ನ ಕೃಪೆಯೇ ನನ್ನ ನಡೆಸುತ್ತಿರುವುದು. ಕೃಪೆಯೇ ನನ್ನ ಹೊರುತ್ತಿರುವುದು. ಹೌದು ಡ್ಯಾಡಿ, ಕೃಪೆಯೇ ಕೃಪೆಯೇ ನನ್ನ ಹೊರುತ್ತಿರುವುದು. ಎಸ್ ಲಾರ್ಡ್, ಇರುವುದು ಬರಿದಾದ ಸಮಯದಲ್ಲೆಲ್ಲ ನನ್ನ ಬಲಪಡಿಸಿದ ನಿನ್ನ ಕೃಪೆಯು, ಬರಿದಾದ ಸಮಯದಲ್ಲೆಲ್ಲ ನನ್ನ ಬಲಪಡಿಸಿದ ನಿನ್ನ ಕೃಪೆಯು. ಕೃಪೆಯೇ ಕೃಪೆಯೇ ಮಾರ್ಪಡದ ಒಳ್ಳೆ ಕೃಪೆಯೇ, ಕೃಪೆಯೇ ಓ ಕೃಪೆಯೇ ಮಾರ್ಪಡದ ಒಳ್ಳೆ ಕೃಪೆಯೇ, ನಿನ್ನ ಕೃಪೆಯೇ. ಕರ್ತನ ನೋಡಿ ಹೇಳೋಣ, ನಿನ್ನ ಕೃಪೆಯಿಂದ ನಾನು ಇದುವರೆಗಿದ್ದೀನಪ್ಪ. ನಿನ್ನ ಕೃಪೆ, ನಿನ್ನ ಕೃಪೆ ಸ್ವಾಮಿ, ಎಲ್ಲ ನಿನ್ನ ಕೃಪೆ, ನಿನ್ನ ಕೃಪೆಯೇ ತಿರುವುದು, ಸೇವೆಯ ಹಾದಿಯಲೆಲ್ಲ ನನ್ನ ಉಪಯೋಗಿಸಿದ ಕೃಪೆಯೇ, ಸೇವೆಯ ಹಾದಿಯಲೆಲ್ಲ ನನ್ನ ಉಪಯೋಗಿಸಿದ ಕೃಪೆಯೇ, ಕೃಪೆಯೇ ಕೃಪೆಯೇ ಮಾರ್ಪಡದ ಒಳ್ಳೆ ಕೃಪೆಯೇ, ಕೃಪೆಯೇ. ಹೌದು ಡ್ಯಾಡಿ, ಕೃಪೆಯೇ 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 ನನ್ನ ಹೊರುತ್ತಿರುವುದು, ನಿನ್ನ ಕೃಪೆಯೇ ನನ್ನ ನಡೆಸುತ್ತಿರುವುದು, ನಿನ್ನ ಕೃಪೆಯೇ ನನ್ನ ಹೊರುತ್ತಿರುವುದು, ನಿನ್ನ ಕೃಪೆಯೇ ನನ್ನ ನಡೆಸುತ್ತಿರುವುದು. ಪರಿಶುದ್ಧ ಆತ್ಮನಿಂದ ನನ್ನ ತುಂಬಿಸಿದ ನಿನ್ನ ಕೃಪೆಯೇ, ಪರಿಶುದ್ಧ ಆತ್ಮನಿಂದ ತುಂಬಿಸಿದ ನಿನ್ನ ಕೃಪೆಯೇ, ಕೃಪೆಯೇ ಕೃಪೆಯೇ ಮಾರ್ಪಡದ ಒಳ್ಳೆ ಕೃಪೆಯೇ, ಕೃಪೆಯೇ. ಹೌದು ಡ್ಯಾಡಿ, ಕೃಪೆಯೇ. ಹೌದಪ್ಪ, ಮಾರ್ಪಡದ ಒಳ್ಳೆ ಕೃಪೆಯೇ, ನಿನ್ನ ಕೃಪೆಯೇ ಹೊರುತ್ತಿರುವುದು, ನಿನ್ನ ಕೃಪೆಯೇ
ನನ್ನ ನಡೆಸುತ್ತಿರುವುದು ಕೃಪೆಯೇ, ನನ್ನ ಹೊರುತ್ತಿರುವುದು ನಿನ್ನ ಕೃಪೆಯೇ, ನಡೆಸುತ್ತಿರುವುದು ನಿನ್ನ ಕೃಪೆಯೇ, ನನ್ನ ಹೊರುತ್ತಿರುವುದು ನಿನ್ನ ಕೃಪೆಯೇ, ನನ್ನ ನಡೆಸುತ್ತಿರುವುದು ನಿನ್ನ ಕೃಪೆಯೇ, ನನ್ನ ನಡೆಸುತ್ತಿರುವುದು. ಕಣ್ಣೀರಿನ ವೇಳೆಯಲ್ಲೆಲ್ಲ ಎದೆಗೆ ಒರಗಿಸಿದ ಕೃಪೆ, ಕಣ್ಣೀರಿನ ಹಾದಿಯಲೆಲ್ಲ ಎದೆಯಲ್ಲೇ ಒರಗಿಸಿದ ಕೃಪೆಯೇ, 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 ಮಾರ್ಪಡದ ಒಳ್ಳೆ ಕೃಪೆಯೇ, ಓ ಕೃಪೆಯೇ, ಕೃಪೆಯೇ, ಮಾರ್ಪಡದ ಒಳ್ಳೆ ಕೃಪೆಯೇ. ಆತನ ಕೃಪೆ ನೆನಪು ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಆತನ ಕೃಪೆಯೇ ನಮ್ಮನ್ನು ಇದುವರೆಗೂ ನಡೆಸಿದೆ. ಆತನ ದಯೆ ಇದುವರೆಗೂ ನಮ್ಮನ್ನು ನಡೆಸಿದೆ. ಆತನ ಕರುಣೆಯೇ ನಮ್ಮನ್ನು ಇದುವರೆಗೂ ನಡೆಸಿದೆ. ವಂದನೆ ನಿಮ್ಮ ಕೃಪೆಗಾಗಿ, ವಂದನೆ ನಿಮ್ಮ ದಯೆಗಾಗಿ, ವಂದನೆ ನಿಮ್ಮ ಅನುಗ್ರಹಕ್ಕಾಗಿ, ವಂದನೆ ವಂದನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ನನ್ನ ಹೃದಯವ ಗೆದ್ದವನೇ, ನನ್ನ ಬಾಳ ಪ್ರಕಾಶವೇ, ನನ್ನ ಹೃದಯವ ಗೆದ್ದವನೇ, ನನ್ನ ಬಾಳ ಪ್ರಕಾಶವೇ. ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ, ಗೆ ನನ್ನ ಆರಾಧನೆ. ನನ್ನ ಹೃದಯವ ಗೆದ್ದವನೇ. ಹೌದು ಡ್ಯಾಡಿ. ನನ್ನ ಬಾಳ ಪ್ರಕಾಶವೇ, ನನ್ನ ಹೃದಯವ ಗೆದ್ದವನೇ, ನನ್ನ ಬಾಳ ಪ್ರಕಾಶವೇ. ಜಿಂಕೆಯು ನೀರಿಗಾಗಿ ತವಕದಿ ಓಡುವಂತೆ, ಜಿಂಕೆಯು ನೀರಿಗಾಗಿ ತವಕದಿ ಓಡುವಂತೆ, ನನ್ನಾತ್ಮ ತವಕಿಸಿದೆ ನಿನಗಾಗಿ, ನನ್ನಾತ್ಮ ತವಕಿಸಿದೆ, ನನ್ನಾತ್ಮ ತವಕಿಸಿದೆ ನಿನಗಾಗಿ, ನನ್ನಾತ್ಮ ತವಕಿಸಿದೆ. ನಿನಗೆ ನನ್ನ ಆರಾಧನೆ. ಸಾಧ್ಯವಾದರೆ ಕೈಗಳನ್ನು ಚಾಚಿ ಆತನನ್ನು ಮಹಿಮೆ ಪಡಿಸುವ. ನಿನಗೆ ಆರಾಧನೆ ಡ್ಯಾಡಿ. ನಿನಗೆ ನನ್ನ ಆರಾಧನೆ, ನಿನಗೆ ನನ್ನ ಆರಾಧನೆ, ನನ್ನ ಹೃದಯವ ಗೆದ್ದವನೇ. ಡ್ಯಾಡಿಯನ್ನು ನೋಡಿ ಹೇಳೋಣ. ಬಾಳ ಪ್ರಕಾಶವೇ,
ನನ್ನ ಹೃದಯವ ಗೆದ್ದವನೇ, ನನ್ ಬಾಳ ಪ್ರಕಾಶವೇ. ದಿನವೆಲ್ಲ ನನ್ ಧ್ಯಾನವು ನಿನ್ನ ನೆನಪಲ್ಲವೋ. ಹೌದು ಡ್ಯಾಡಿ, ದಿನವೆಲ್ಲ ನನ್ ಧ್ಯಾನವು ನಿನ್ನ ನೆನಪಲ್ಲವೋ. ನಿನ್ನಂತೆ ಮಾರ್ಪಡಿಸು ನನ್ನ, ನಿನ್ನಂತೆ ಮಾರ್ಪಡಿಸು, ನಿನ್ನಂತೆ ಮಾರ್ಪಡಿಸು ನನ್ನ, ನಿನ್ನಂತೆ ಮಾರ್ಪಡಿಸು. ನಿಮಗೇ ನನ್ನ ಆರಾಧನೆ, ನಿಮಗೇ ನನ್ನ ಆರಾಧನೆ, ನಿಮಗೇ ನನ್ನ ಆರಾಧನೆ, ನಿಮಗೇ ನನ್ನ ಆರಾಧನೆ. ನನ್ನ ಹೃದಯವ ಗೆದ್ದವನೇ, ನನ್ ಬಾಳ ಪ್ರಕಾಶ. ಎಸ್ ಡ್ಯಾಡಿ, ನನ್ ಬಾಳ ಪ್ರಕಾಶವೇ. ನಿಮಗೇ ನನ್ನ ಆರಾಧನೆ, ನಿಮಗೇ ನನ್ನ ಆರಾಧನೆ, ನಿಮಗೇ ನನ್ನ ಆರಾಧನೆ, ನಿಮಗೇ ನನ್ನ ಆರಾಧನೆ, ನಿಮಗೇ ನನ್ನ ಆರಾಧನೆ. ಆರಾಧನೆ ನಿಮಗೇ ನನ್ನ ಆರಾಧನೆ. ಡ್ಯಾಡಿಯನ್ನು ನೋಡಿ ಹೇಳುವ, ನಿಮಗೇ ನನ್ನ ಆರಾಧನೆ, ಆರಾಧನೆ, ನಿಮಗೇ ನನ್ನ ಆರಾಧನೆ. ಹಲ್ಲೆಲೂಯಾ, ನಿಮಗೆ ಆರಾಧನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಸ್ತುತಿಯು, ನಿಮಗೆ ಸ್ತೋತ್ರವು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಬಿನೇಜರ್, ಎಬಿನೇಜರ್, ಇದುವರೆಗೂ ಕಾದಿಹೇ ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವೆ. ಹೌದು ಫಾದರ್ ಗಾಡ್, ಎಬಿನೇಜರ್, ಎಬಿನೇಜರ್, ಇದುವರೆಗೂ ಕಾದಿಹೇ ಯೆಹೋವಾ ಈರೇ, ಎಲ್ಲವ ನೋಡಿಕೊಳ್ಳುವೆ. ನೀ ಎಲ್ಲವ ನೋಡಿಕೊಳ್ಳುವೆ. ಯೆಹೋವಾ ಶಮ್ಮಾ, ಜೊತೆಯಲ್ಲೇ ನೀನಿರುವೆ. ಯೆಹೋವಾ ಶಾಲೋಮ್, ಸಮಾಧಾನ ನೀಡುವೆ. ಯೆಹೋವಾ ಶಮ್ಮಾ, ಶಮ್ಮಾ, ಜೊತೆಯಲ್ಲೇ ನೀನಿರುವೆ. ಯೆಹೋವಾ ಶಾಲೋಮ್, ಸಮಾಧಾನ ನೀಡುವೆ. ಹಲ್ಲೆಲೂಯಾ. ಕೈ ಬಿಡದ ಕರ್ತನೇ, ಕರುಣೆಯ ಶಿಖರವೇ,
ದಾರಿಯ ದೀಪವೇ ನನ್ ಬಾಳ ಭಾಗ್ಯವೇ. ಹೌದು ಡ್ಯಾಡಿ, ಕೈ ಬಿಡದ ಕರ್ತನೇ, ಕರುಣೆಯ ಶಿಖರವೇ, ದಾರಿಯ ದೀಪವೇ ನನ್ ಬಾಳ ಭಾಗ್ಯವೇ, ನನ್ ಬಾಳ ಭಾಗ್ಯವೇ. ಹಲ್ಲೆಲೂಯಾ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವ ಶಕ್ತನೇ, ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಣುವವನೇ. ಎಲ್ ಶಡಾಯ್, ಎಲ್ ಶಡಾಯ್, ಎಲ್ ಶಡಾಯ್, ಸರ್ವ ಶಕ್ತನೇ, ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಣುವವನೇ. ಹೌದು, ನನ್ನನ್ನು ಕಾಣುವವನೇ, ನನ್ನ ಜೊತೆಯಲ್ಲೇ ಇರುವವನೇ, ಸಮಾಧಾನ ನೀಡುವವನೇ, ಕಣ್ಣೀರ ಒರೆಸುವವನೇ, ಓ ಎದೆಯಲ್ಲೇ ಒರಗಿಸುವವನೇ. ಹಲ್ಲೆಲೂಯಾ. ಹೆಗಲಲ್ಲೇ ಹೊರುವವನೇ. ಹಲ್ಲೆಲೂಯಾ. ವಂದನೆ, 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 ನಿಮಗೆ ವಂದನೆ, ವಂದನೆ, ನಿಮಗೆ ವಂದನೆ, ವಂದನೆ. ಥ್ಯಾಂಕ್ ಯು ಜೀಸಸ್. ಆಹಾ ಹಾ ಹಾ, ಲೇಲೂಯಾ. ಆಹಾ ಹಾ ಹಾ, ಲೇಲೂಯಾ. ಆಹಾ ಹಾ ಹಾ, ಲೇಲೂಯಾ. ಆಹಾ ಹಾ, ಆಮೆನ್. Thank you, Jesus. Thank you, Jesus. Thank you. ನಿನಗೆ ವಂದನೆ ಡ್ಯಾಡಿ. ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ, ನಿನ್ನ ಸನ್ನಿಧಾನದಲ್ಲಿ ಸಂತೋಷಿಸುವವರಾಗಿ, ನಿನ್ನ ಸಾನ್ನಿಧ್ಯದಲ್ಲಿ ಕರ್ತ, ನಿನ್ನ ಮುಖ ದರ್ಶನದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸುತ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನಗೆಲ್ಲ ಘನತೆ, ನಿನಗೆ ಗೌರವ, ನಿನಗೆ ಮಹಿಮೆ, ನಿನಗೆ ಆರಾಧನೆ, ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಇವತ್ತಿನ ನಮ್ಮ ಧ್ಯಾನ ಮತ್ತು ನಮ್ಮ ಪ್ರಾರ್ಥನೆಗಾಗಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 14ನೇ ವಚನವನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 14ನೇ ವಚನ. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಆಗ ಅನ್ನುವಾಗ ಯಾವಾಗ ಅಂದರೆ, ನಾವು ಈಗಾಗಲೇ ಧ್ಯಾನ ಮಾಡ್ತಾ ಇದ್ದೀವಿ. 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ದೇವರ ಆತ್ಮನು ನಮ್ಮೊಳಗೆ ವಾಸ ಮಾಡ್ತಾನೆ, ನಾವು ದೇವರ ಆಲಯವಾಗಿದ್ದೀವಿ.
1 ಕೊರಿಂಥ 6:19 ಹೇಳ್ತದೆ, ನಾವು ದೇವರಿಗೆ ಗರ್ಭಗುಡಿಯಾಗಿದ್ದೇವೆ ಅಂತ ಹೇಳಿ. ಸೊ ದೇವರ ಆತ್ಮನು ತನ್ನೊಳಗೆ ಬಂದಾಗ, ಹಲ್ಲೆಲೂಯಾ, ನಾವು ಯಾಕೆ ದೇವರಾತ್ಮನು ನಮ್ಮೊಳಗೆ ಬರ್ತೇನೆ ಅಂತ ಹೇಳಿ ಧ್ಯಾನ ಮಾಡ್ತಾ ಇದ್ದೀವಿ. ದೇವರಾತ್ಮನು ಬಂದಾಗ ನಮಗೆ ಸಹಾಯ ಮಾಡ್ತಾನೆ. ಈಸ್ ದ ಹೆಲ್ಪರ್. ನಮಗೆ ಸಹಾಯ ಮಾಡಲಿಕ್ಕಾಗಿಯೇ ಬರ್ತಾನೆ. ಅನೇಕ ಹಂತಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ದೇವರಾತ್ಮನು ಬಂದಾಗ ಏನೆಲ್ಲ ಆಗ್ತದೆ ಅಂತ ಹೇಳಿ. ಇವತ್ತು ನಾವು ಧ್ಯಾನ ಮಾಡುವ ಅಂಶ, ದೇವರಾತ್ಮನು ಬಂದಾಗ ನಮ್ಮನ್ನು ದೇವರ ವಾಕ್ಯವನ್ನು ಇತರರಿಗೆ ಎತ್ತಿ ಹೇಳುವಂತೆ, ಇತರರನ್ನ ವಾಕ್ಯದಲ್ಲಿ ನಡೆಸುವಂತೆ, ಇತರರಿಗೆ ಪ್ರಸಂಗ ಮಾಡುವಂತೆ, ಇತರರಿಗೆ ಕ್ರಿಸ್ತನ ಪ್ರೀತಿಯ ಬಗ್ಗೆ ಹೇಳುವಂತೆ, ದೇವರ ಯೋಜನೆ ಬಗ್ಗೆ ಹೇಳುವಂತೆ ನಮ್ಮೊಳಗೆ ಉತ್ತೇಜನವನ್ನು ಮೋಟಿವೇಟ್ ಮಾಡ್ತಾನೆ. ಹಲ್ಲೆಲೂಯಾ. ಈ ಪೇತ್ರನ ನೋಡಿ, ಅವನು ತುಂಬ ಅಂಜುಬುರುಕ. ನೀನು ಯೇಸು ಸ್ವಾಮಿ ಶಿಷ್ಯರಲ್ಲಿ ಒಬ್ಬನಲ್ವಾ ಅಂತ ಕೇಳಿದಾಗ, ಅಯ್ಯೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟ. ನಿರಾಕಾರ ಮಾಡುವುದಕ್ಕೂ ಶಪಿಸುವುದಕ್ಕೂ ಪ್ರಾರಂಭ ಮಾಡಿದನಂತೆ. ಆದರೆ ಅದೇ ಪೇತ್ರನು ಒಬ್ಬ ಹೆಂಗಸಿನ ಮುಂದೆ ಧೈರ್ಯವಾಗಿ, ಹೌದು ಯೇಸು ಸ್ವಾಮಿ ಶಿಷ್ಯ ನಾನು ಅಂತ ಹೇಳಲಿಕ್ಕೆ ಆಗದೇ ಇದ್ದವನು, ಇವತ್ತು ಸಾವಿರಾರು ಜನರ ಮುಂದೆ, ಪ್ರಪಂಚದ ಎಲ್ಲ ಆಕಾಶದ ಕೆಳಗಿರುವ, 5ನೇ ವಚನ ಹೇಳ್ತದೆ, ಆಕಾಶದ ಕೆಳಗಿರುವ ಎಲ್ಲ ದೇಶಗಳೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿಗೆ ಬಂದಿದ್ದಾರೆ ಹಬ್ಬಕ್ಕೆ. ಅವರೆಲ್ಲರೂ ಸಾವಿರಾರು ಜನರು, ಪ್ರಪಂಚದ ಎಲ್ಲ ದೇಶಗಳ ಜನರು, ಅವರೆಲ್ಲರ ಮುಂದೆ ನಿಂತು ಧೈರ್ಯವಾಗಿ ಪ್ರಸಂಗ ಮಾಡ್ತಾನೆ. ಕಾರಣ ಏನಂದರೆ, ಅವನೊಳಗಿರುವಂಥ ದೇವರಾತ್ಮನು ಅವನಿಗೆ ಕೊಟ್ಟಂಥ ಉತ್ತೇಜನ. ಹಲ್ಲೆಲೂಯಾ. ಯಾಕೆ ದೇವರು ತನ್ನ ಆತ್ಮ ಸ್ವರೂಪನಾಗಿ ನಮ್ಮೊಳಗೆ ವಾಸ ಮಾಡ್ತಾನಂದರೆ, ನಮ್ಮನ್ನು ಬಲಪಡಿಸಿ, ಉತ್ತೇಜನಪಡಿಸಿ, ಇನ್ನು 4 ಜನರಿಗೆ ದೇವರ ಪ್ರೀತಿಯ ಮಾರ್ಗಗಳನ್ನು ತಿಳಿಸಲಿಕ್ಕೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಲ್ವಾರಿಯ ರಕ್ಷಣೆ ಕಾರ್ಯವನ್ನು ಇನ್ನೂ ಅನೇಕರಿಗೆ ತಗೊಂಡೋಗುವುದಕ್ಕೆ, ನಮ್ಮನ್ನು ಒಂದು ಉಪಕರಣವಾಗಿ ಉಪಯೋಗಿಸುವುದಕ್ಕೆ ಆತನು ನಮ್ಮೊಳಗೆ ಬಂದಿದ್ದಾನೆ. ಹಲ್ಲೆಲೂಯಾ. ದೇವರ ಆತ್ಮನು ನಮ್ಮೊಳಗೆ ಬರುವಾಗ ನಾವು ಬಲ ಹೊಂದಿ, ನಾವು ಇನ್ನು ಅನೇಕರಿಗೆ ಕ್ರಿಸ್ತನ ಪ್ರೀತಿಯನ್ನು ಹೇಳಲಿಕ್ಕೆ ನಾವು ಸಮರ್ಥರಾಗಿರ್ತೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಬೇಕಾದ್ರೆ ನೋಡಿ, ಯಾವಾಗೆಲ್ಲ ದೇವರಾತ್ಮನು ಬರ್ತಾನೋ ಅವರೊಳಗೆ ಧೈರ್ಯ ಬರ್ತದೆ. ಅವರು ಇನ್ನು ಅನೇಕರಿಗೆ ದೇವರ ವಾಕ್ಯವನ್ನು ಹೇಳ್ತಾರೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 31ನೇ ವಚನ. ಅಪೊಸ್ತಲರ ಕೃತ್ಯ 4:31. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಪವಿತ್ರಾತ್ಮ ಭರಿತರಾದ ತಕ್ಷಣ ನೆಕ್ಸ್ಟ್ ಏನು ಮಾಡಿದ್ರು? ಊಟ ಮಾಡೋಕ್ಕೆ ಹೋಗಿಲ್ಲ, ಕೆಲಸ ಮಾಡೋಕ್ಕೆ ಹೋಗಿಲ್ಲ, ದೇವರ ವಾಕ್ಯವನ್ನು ಧೈರ್ಯವಾಗಿ ಸಾರಿದರು. ಇವತ್ತು ಅನೇಕರು ಹೇಳ್ತೀವಿ, ನನ್ನನ್ನು ತುಂಬಿಸು ಕರ್ತನೆ, ನನ್ನನ್ನು ನಿನ್ನ ಆತ್ಮನಿಂದ ತುಂಬಿಸು. ಏನಕ್ಕೆ ತುಂಬಿಸಬೇಕು? ಯಾಕೆ ಪವಿತ್ರಾತ್ಮ ನಮ್ಮೊಳಗೆ ಬರಬೇಕು? ಯಾಕೆ ಆತನು ಪವಿತ್ರಾತ್ಮನು ನಮ್ಮೊಳಗೆ ಯಾಕೆ ಬಂದಿದ್ದಾನೆ? ಭೂಮಿ ಆಕಾಶಗಳು ನಿರ್ಮಿಸಿದ ದೇವರಿಗೆ ನಮ್ಮೊಳಗೆ ಯಾಕೆ ಬಂದಿದ್ದಾನೆ? ನಮ್ಮ ಮೂಲಕ ದೇವರ ವಾಕ್ಯ ಇನ್ನು 4 ಜನರಿಗೆ ತಲುಪಬೇಕನ್ನೋದಕ್ಕಾಗಿ ನಮ್ಮೊಳಗೆ ಬಂದಿದ್ದಾನೆ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯವಾಗಿ ಸಾರಿದರು. ಹಲ್ಲೆಲೂಯಾ. ನಮ್ಮೊಳಗೆ ಬರುವ ಪವಿತ್ರಾತ್ಮನು ನಮಗೆ ದೇವರ ವಾಕ್ಯವನ್ನು ಇನ್ನು ಅನೇಕರಿಗೆ ಹೇಳಲಿಕ್ಕೆ, ಯಾರಿಗೆ ಹೇಗೆ ಹೇಳಬೇಕು ಅಂತ ಹೇಳಿ ಕೂಡ ನಮಗೇನು ಕೊಡ್ತಾನಂತೆ? ಬಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯಕ್ಕೆ ಬಂದರೆ, 9ನೇ ಅಧ್ಯಾಯ 17ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯ 9:17. ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು
ನಿನ್ನ ಬಳಿಗೆ ಕಳುಹಿಸಿದ್ದಾನೆ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಎಂದು ಹೇಳಿದ. ನೋಡಿ, ಅನನೀಯನು ಬಂದದ್ದೇ ಈ ಸೌಲನಿಗೆ ಕಣ್ಣು ಬರಬೇಕು, ಅವನು ಪವಿತ್ರಾತ್ಮನ ಬಲವನ್ನು ಧರಿಸಿಕೊಳ್ಬೇಕು, ಪವಿತ್ರಾತ್ಮ ಭರಿತನಾಗಬೇಕು. ಪವಿತ್ರಾತ್ಮ ಭರಿತನಾಗಿ ಏನು ಮಾಡಬೇಕು? 19ನೇ ವಚನದಲ್ಲಿ 20ನೇ ವಚನದಲ್ಲಿ ಅವನು ಏನು ಮಾಡ್ದ ಅಂತ ಹೇಳ್ತಾ ಇದೆ ನೋಡಿ. ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡ ಮಾಡದೆ ವಿತೌಟ್ ಡಿಲೇ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದನು. ಹಾಲೆಲೂಯಾ. ಇನ್ನು ತಡ ಮಾಡದೆ ಪವಿತ್ರಾತ್ಮನು ಬಂದ ಮೇಲೆ, ಪವಿತ್ರಾತ್ಮನ ಆ ತುಂಬಿಸಲ್ಪಡುವಿಕೆ ಅನುಭವ ಆದಮೇಲೆ ಇನ್ನೂ ತಡ ಮಾಡದೆ ಸಾರುವುದಕ್ಕೆ ಪ್ರಾರಂಭಿಸಿದನು. ಹಾಲೆಲೂಯಾ. ಯಾರಾದರೂ ದೇವರಾತ್ಮ ನನ್ನನ್ನು ತುಂಬಿಸಿದ್ದಾನೆ, ನನ್ನೊಳಗೆ ದೇವರಾತ್ಮನಿದ್ದಾನೆ ಅಂತ ಹೇಳಿ ನೀವೇನಾದ್ರು ಫೀಲ್ ಮಾಡೋದಾದರೆ ಅದಕ್ಕೆ ಒಂದು ಗುರುತು, ನಿಮ್ಮ ಕೈಲಿ ಸುಮ್ಮನಿರೋಕ್ಕಾಗಲ್ಲ. ನೀವು ತಡ ಮಾಡದೆ ಬೇಗನೆ ಧೈರ್ಯವಾಗಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮವರಿಗೆ ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು, ಕಲ್ವಾರಿ ಶಿಲುಬೆಯಲ್ಲಿ ಅವ್ರಿಗೋಸ್ಕರ ಮಾಡಿದ ತ್ಯಾಗವನ್ನು ಹೇಳಲಿಕ್ಕೆ ನಿಮ್ಮೊಳಗೆ ಒಂದು ಆತುರ, ಆವೇಶ ಉಂಟಾಗ್ತದೆ. ಹಲ್ಲೆಲೂಯಾ. ಪವಿತ್ರಾತ್ಮನು ಇದನ್ನು ಮೋಟಿವೇಟ್ ಮಾಡ್ತಾನೆ. ಇದಕ್ಕಾಗಿಯೇ ಪವಿತ್ರಾತ್ಮ ನಮ್ಮೊಳಗೆ ಬಂದಿದ್ದಾನೆ. ನೋಡಿ, ನಾವು ಈಗ ಓದಿದ ಭಾಗದಲ್ಲಿ, ಹಿಂದೆ ಓದಿದ್ವಲ್ಲ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 31ನೇ ವಚನದಲ್ಲಿ ಓದಿದ್ದೇವೆ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಧೈರ್ಯದಿಂದ ಮಾತಾಡಿದ್ರು ಅಂತ ಹೇಳಿ. ಅದರ ಹಿಂದೆ 17ನೇ ವಚನದಿಂದ ನೀವು ಓದಿದ್ರೆ ಅವ್ರಿಗೆ ಬೆದರಿಕೆ ಹಾಕಿ ಯೇಸು ಎಂಬ ಹೆಸರನ್ನು ಹೇಳಲೇಬಾರ್ದು, ಪ್ರಾರ್ಥನೆ ಮಾಡಲೇಬಾರ್ದು, ಸ್ವಾರ್ಥ ಹೇಳಲೇಬಾರ್ದು ಅಂತ ಹೇಳಿ ಅಷ್ಟು ಖಂಡಿತವಾಗಿ ಅವ್ರ ಮೇಲೆ ಒತ್ತಡ ಹೇರ್ತಾರೆ. ಇಂಥ ಸಂದರ್ಭದಲ್ಲಿ ದೇವರ ಆತ್ಮನ ಅವರೊಳಗೆ ಬಂದ ತಕ್ಷಣ ಅವ್ರಿಗೆ ಧೈರ್ಯ ಬಂದ್ಬಿಡ್ತು. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ, ಯಾರೇನು ಹೇಳಿದರೂ ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ, ನಾನು ಸುಮ್ಮನೆ ಇರಲಾರೆ. ಸುಮ್ಮನಿರೋಕ್ಕಾಗಲಿಲ್ಲ. ಯೇಸುವಿನ ತಾಯಿ ಮರಿಯಮ್ಮ ಪವಿತ್ರಾತ್ಮನನ್ನು ಪಡ್ಕೊಂಡ್ಮೇಲೆ ಅವ್ರ ಕೈಲಿ ಸುಮ್ಮನಿರೋಕ್ಕಾಗಲಿಲ್ಲ. ಎದ್ದು ಮಲೆನಾಡಿಗೆ ಹೊರದ್ರಂತೆ. ವಾಕ್ಯ ಹೇಳ್ತದೆ, ನಜರೇತ್ ಎಲ್ಲಿದೆ? ಮಲೆನಾಡು ಎಲ್ಲಿದೆ? ಮಲೆನಾಡು ಯೂದಾಯ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ ಓದಿ. ಲೂಕ 1:35. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ನೋಡಿ, ದೇವದೂತನ ಹೇಳ್ತಾನೆ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಸೊ ಈ ಪರಾತ್ಪರನ ನೆರಳನ್ನು ಪಡ್ಕೊಂಡ ತಕ್ಷಣ ಮರಿಯಳ ಕೈಲಿ ಸುಮ್ಮನಿರೋಕ್ಕಾಗಲಿಲ್ಲ. ಅವ್ರೇನು ಮಾಡಿದ್ರು? 39ನೇ ವಚನ, ಲೂಕ 1:39. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಇವ್ರಿಗೆಲ್ಲ ಅವಸರ, ಇನ್ಯಾವುದೋ ಬೇರೆ ಕಾರ್ಯದ ಅವಸರ ಇದೆ, ಅದರಿಂದ ಅವಸರದಿಂದ, ಹಲ್ಲೆಲೂಯಾ, ಅವಸರದಿಂದ ಮಲೆನಾಡಿಗೆ ಹೊರಟು ಯಹೂದದಲ್ಲಿರುವ ಒಂದು ಊರಿಗೆ ಹೋಗಿ ಜಕರೀಯನ ಮನೆಯನ್ನು ಸೇರಿದಳು. ಎಲ್ಲಿಂದ ಎಲ್ಲಿಗೆ ನೋಡಿ, ನೀವು 1ನೇ ಅಧ್ಯಾಯದ 26ನೇ ವಚನ ಓದಿದ್ರೆ ಅಲ್ಲಿ ಮರಿಯಳು ಎಲ್ಲಿಂದ ಬಂದಿರಬಹುದು ಅಂತ ನಿಮಗೊಂದು ಲೆಕ್ಕಾಚಾರ ಸಿಗುತ್ತೆ. 1:26. 6ನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ನಜರೇತ್ ಭೂಪಟ ಇಲ್ಲ, ಇದನ್ನು ತೋರಿಸ್ಬಿಡ್ತಿದೆ. ನಜರೇತಿನಿಂದ ನಜರೇತಿನಿಂದ ಯೂದಾಯಕ್ಕೆ ಬರ್ತಾಳೆ. ನಜರೇತು ಗಲಿಲಾಯ. ನಮ್ಮ ಒಂದು ಕರ್ನಾಟಕದ ಮ್ಯಾಪ್ನ ನಿಮ್ಗೆ ಹೇಳಬೇಕಾದ್ರೆ ಬೆಳಗಾಮಿಯಿಂದ ಮೈಸೂರಿಗೆ ಬಂದಂಗೆ. ಏನು ಹುಡುಗಾಟನ? ಏನು ಫ್ಲೈಟ್ ಇದೆಯಾ, ಟ್ರೈನ್ ಇದೆಯಾ, ಏನಿದೆ? ಆ ಕಾಲದಲ್ಲಿ ರಸ್ತೆ ವ್ಯವಸ್ಥೆ ಹೇಗಿತ್ತು? ಎಂಥ ಒಂದು
ಇಕ್ಕಟ್ಟು ಕಷ್ಟದ ಹಾದಿ ಆದರೂ ಕೂಡ ಸುಮ್ಮನಿರಕ್ಕೆ ಬಿಟ್ಟಿಲ್ಲ. ದೇವರ ಆತ್ಮನ ಒಳಗೆ ಬಂದ ಮೇಲೆ ಅವ್ರ ಕೈಲಿ ಸುಮ್ಮನಿರೋಕ್ಕಾಗಲ್ಲ. ಯಾರಾದ್ರು ಪಕ್ಕದಲ್ಲಿ ಇದ್ದರೆ ಹೇಳಿ, ದೇವರ ಆತ್ಮನ ನಿಮ್ಮೊಳಗೆ ಬಂದುಬಿಟ್ರೆ ನಿಮ್ಮ ಕೈಲಿ ಸುಮ್ಮನಿರೋಕ್ಕಾಗಲ್ಲ. ಎದ್ದು ಹೋಗ್ತೀರಿ, ಏನಾದರೂ ನೀವು ಮಾತಾಡ್ತೀರಿ, ಕರ್ತನಿಗಾಗಿ ಏನಾದರೂ ಮಾತಾಡ್ತೀರಿ, ನೀವು ಬಾಯಿ ಸುಮ್ಮನಿರಲ್ಲ. ಹಲ್ಲೆಲೂಯ. ಕಷ್ಟ, ಅಯ್ಯೋ ಕಷ್ಟ, ಅಯ್ಯೋ ಅಲ್ಲಿಗೆ ಹೋಗೋಕ್ಕಾಗಲ್ಲ, ದೂರ, ರೋಡೇ ಇಲ್ಲ, ಬಸ್ಸೇ ಇಲ್ಲ, ಅದೆಲ್ಲ ಯಾವುದು ಲೆಕ್ಕಕ್ಕೆ ಬರಲ್ಲ. ನಿಮ್ಮ ಕೈಲಿ ಸುಮ್ಮನಿರೋಕ್ಕಾಗಲ್ಲ. ಹಲ್ಲೆಲೂಯ. ಯಾಕಂದರೆ ನಿಮ್ಮೊಳಗಿರುವ ದೇವರ ಆತ್ಮನು ಈ ವಾಕ್ಯವನ್ನು ಇತರರಿಗೆ ಹೇಳುವ ಆ ಉತ್ತೇಜನವನ್ನು, ಆ ಹುಮ್ಮಸ್ಸನ್ನು ನಿಮ್ಮೊಳಗೆ ಹಾಕ್ಬಿಡ್ತಾನೆ. ಯಾವುದನ್ನು ನೀವು ನೋಡೋದಿಲ್ಲ. ನೀವು ಹೊರಟು ಹೋಗ್ತೀರಿ. ಅವಸರದಿಂದ ಯೂದಾಯದ ಒಂದು ಊರಿಗೆ ಹೋಗಿ ಅಲ್ಲಿ ಜಕರಿಯನ ಮನೆಯನ್ನು ಸೇರಿ ಎಲಿಜಬೆತ್ತಳಿಗೆ ವಂದಿಸಿದಳು. ಹಲ್ಲೆಲೂಯ. ಎಲಿಜಬೆತ್ತಳ ಜೊತೆ ಮಾತಾಡ್ತಾಳೆ. ಆಮೇಲೆ ಎಲಿಸಬೆತ್ತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಹಲ್ಲೆಲೂಯ. ಮರಿಯಳ ವಂದನೆಯನ್ನು ಕೇಳುತ್ತಲೇ, ಸುವಾರ್ತೆಯನ್ನು ಕೇಳುತ್ತಲೇ ಅನೇಕರ ಒಳಗೆ ಚೈತನ್ಯ ಉಕ್ಕಿ ಹರಿತದೆ ರೀ. ನೀವು ಸುವಾರ್ತೆ ಹೇಳುವುದಾದರೆ, ನೀವು ಕ್ರಿಸ್ತನ ಪ್ರೀತಿಯನ್ನು ನಿಮ್ಮೊಂದಿಗೆ ಕೆಲಸ ಮಾಡೋರ ಜೊತೆ ಸಿಂಪಲಾಗಿ ನೀವು ಹೇಳ್ಕೊಳ್ಳಿ ನೋಡಿ, ಅವರ ಅಂತರ್ಯದಲ್ಲೇ ಉಕ್ಕಿ ಹರಿತದೆ. ಅವ್ರ ಜೀವನದಲ್ಲೇ ಕೇಳಿಲ್ಲ ಈ ಪಾಪ ಕ್ಷಮಾಪಣೆ ದಾರಿಯನ್ನು, ಈ ನಿತ್ಯ ಜೀವದ ದಾರಿಯನ್ನು ಅವ್ರ ಜೀವನದಲ್ಲೇ ಕೇಳಿಲ್ಲ. ಅವ್ರು ನೆನೆಸ್ಕೊಂಡಿರೋದೆಲ್ಲ ಬೇರೆ. ರಕ್ಷಣಾ ಅನುಭವ, ನಿತ್ಯ ಜೀವದ ನಿರೀಕ್ಷೆ ನಿಮಗೇನಾಗಿದೆ, ನಿಮ್ಮನ್ನು ಹೇಗೆ ದೇವರು ಬಲಪಡಿಸಿದ್ದಾನೆ, ಇದನ್ನು ನೀವು ಇನ್ನೊಬ್ಬರೊಂದಿಗೆ ಶೇರ್ ಮಾಡ್ಕೊಳ್ಳಿ ನೋಡಿ. ಅವರ ಗರ್ಭದಲ್ಲಿರುವ ಕೂಸು, ಅಲ್ಲಿ ಯಾವತ್ತು ಹೊಟ್ಟೆ ಒಳಗಿದ್ದ ಕೂಸು, ಈಗ ಅವರ ಅಂತರ್ಯ ಮನುಷ್ಯನಲ್ಲಿ ಒಂದು ಉತ್ಸಾಹ, ಚೈತನ್ಯ ಹಾರಾಡುತ್ತೆ. ಹಲ್ಲೆಲೂಯ. ದೇವನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಯಾಕೆ ದೇವರ ಆತ್ಮನ ನಮ್ಮೊಳಗಿದ್ದಾನೆ? ನಮಗೆ ಹೆಲ್ಪ್ ಮಾಡಲಿಕ್ಕೆ, ನಾವು ಇನ್ನೊಬ್ಬರನ್ನು ಉತ್ತೇಜನ ಪಡಿಸಲಿಕ್ಕೆ, ಈ ದೇವರ ವಾಕ್ಯದಿಂದ ಇನ್ನೂ ಅನೇಕರನ್ನು ಎನ್ಕರೇಜ್ ಮಾಡಲಿಕ್ಕೆ, ಅವರ ಅಂತರ್ಯ ಮನುಷ್ಯನಲ್ಲಿ ಹಾರಾಡುವ ಚೈತನ್ಯವನ್ನು ತುಂಬಿಸಲಿಕ್ಕೆ. ಹಲ್ಲೆಲೂಯ. ಅದಕ್ಕಾಗಿ ಪವಿತ್ರಾತ್ಮನು ಬಂದನು. ಕುಣಿದು ಚಾಪೆ ಎಲ್ಲ ಕಿತ್ತಾಕಲ್ಲ. ಪವಿತ್ರಾತ್ಮನು ಯಾಕೆ ನಮ್ಮೊಳಗೆ ಬಂದನು? ಮಲೆನಾಡಿಗೆ ಹೋಗಲಿಕ್ಕೆ ಯಾಕೆ ಪವಿತ್ರಾತ್ಮ ಬಂದನು? ಹಿಂದೆ ಮುಂದೆ ಗೊತ್ತಿಲ್ಲದ ಜನರ ಮಧ್ಯದಲ್ಲಿ ಹೋಗಿ ಕ್ರಿಸ್ತನ ಪ್ರೀತಿಯನ್ನು ಹೇಳಲಿಕ್ಕೆ. ಹಲ್ಲೆಲೂಯ. ಪವಿತ್ರಾತ್ಮ ಭರಿತನಾದಂತಹ ಸೌಲನು ತಡ ಮಾಡದೆ ದಮಸ್ಕಕ್ಕೆ ಅವನು ಹೋಗಿದ್ದೇ ಬೇರೆ ಉದ್ದೇಶಕ್ಕೆ, ಅಲ್ಲಿದ್ದ ದೇವ ಜನರನ್ನು ಅಟ್ಯಾಕ್ ಮಾಡಿ ಅವ್ರಿಗೆಲ್ಲ ಹಿಂಸೆ ಕೊಡಲಿಕ್ಕೆ. ಆದರೆ ಅದೇ ಊರಲ್ಲಿ ಅವನು ತಡ ಮಾಡದೆ, ಪವಿತ್ರಾತ್ಮನನ್ನು ಹೊಂದಿಕೊಂಡ ತಕ್ಷಣ ತಡ ಮಾಡದೆ ಕ್ರಿಸ್ತನ ಪ್ರೀತಿಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯ. ಇನ್ನು ನೀವು ತಡ ಮಾಡಬೇಡ್ರಿ. ನಿಮ್ಮ ಜೀವಿತದಲ್ಲಿ ದೇವರು ಏನು ಮಾಡಿದ್ದಾನೆ? ರಕ್ಷಣಾ ಅನುಭವ ಅಂದ್ರೇನು? ಪಾಪ ಕ್ಷಮಾಪಣೆ ನಿಶ್ಚಯ ಅಂದ್ರೇನು? ದೇವರು ನಮಗೋಸ್ಕರ ಇಟ್ಟಿರುವ ಪರಲೋಕ ಎಂಥದ್ದು? ಬೇರೆ ಮಾತಾಡಬೇಡಿ. ಅವ್ರ ಬಗ್ಗೆ, ಅವರ ಆಚಾರ ವಿಚಾರಗಳ ಬಗ್ಗೆ ನಾವು ಅದೆಲ್ಲ ಮಾತಾಡಬೇಡ್ರಿ. ಕ್ರಿಸ್ತನು ನಿಮಗೇನು ಮಾಡಿದ್ದಾನೆ, ವಾಟ್ ಗಾಡ್ ಹ್ಯಾಸ್ ಡನ್ ಇನ್ ಯೋರ್ ಲೈಫ್, ಅದನ್ನು ಜಸ್ಟ್ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನೀವು ಹೇಳಿ. ನೀವು ಹೇಳಿದರೆ ನಿಮ್ಮೊಳಗೆ ದೇವರ ಆತ್ಮನಿದ್ದಾನೆ ಅಂತ ಅರ್ಥ. ಹಲ್ಲೆಲೂಯ. ಇವತ್ತು ಕೇಳೋಣ, ಒಂದು ನಿಮಿಷ ಕಣ್ಣುಗಳು ಮುಚ್ಚಿ ಕೇಳೋಣ. ನಮ್ಮೊಳಗೆ ಬಂದಿರುವ ಪವಿತ್ರಾತ್ಮನೇ ಈ ಉತ್ತೇಜನವನ್ನು ಎಲ್ಲರೂ, ಈ ಪ್ರೋತ್ಸಾಹವನ್ನು ಎಲ್ಲರೂ ಅನುಭವಿಸುವಂತೆ ಸಹಾಯ ನೀಡಿ. ಒಂದು ನಿಮಿಷ ಕಣ್ಣುಗಳು ಮುಚ್ಚಿ ಕೇಳಿ. ಪವಿತ್ರಾತ್ಮನು ಯಾಕೆ ನಮ್ಮನ್ನು ಗರ್ಭಗುಡಿಯಾಗಿ ಮಾಡಿಕೊಂಡಿದ್ದಾನೆ? ಯಾಕೆ ನಮ್ಮೊಳಗೆ ವಾಸ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾನೆ? ಅಂದರೆ ನಮ್ಮನ್ನು ಬಲಪಡಿಸಿ ನಮ್ಮ ಮೂಲಕ ಕರ್ತನ ರಾಜ್ಯವನ್ನು ವಿಸ್ತರಿಸಲಿಕ್ಕೆ ತೀರ್ಮಾನ ಮಾಡಿದ್ದಾನೆ. ಹಲ್ಲೆಲೂಯ. ನಮ್ಮ ಮೂಲಕ ದೇವರ ಕೃಪೆಯನ್ನು ಅನೇಕರಿಗೆ ತಲುಪಿಸುವಂಥ ದೇವರು ಯೋಜನೆ ಹಾಕಿದ್ದಾನೆ. ನಮ್ಮ ಮೂಲಕ ಅನೇಕರ ಹೃದಯದಲ್ಲಿ, ಅಂತರ್ಯ ಮನುಷ್ಯನಲ್ಲಿ ಹಾರಾಡುವ ಚೈತನ್ಯವನ್ನು ತುಂಬಿಸಲಿಕ್ಕೆ ಉದ್ದೇಶ ಇಟ್ಟಿದ್ದಾನೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ಪವಿತ್ರಾತ್ಮನಾಗಿ ನಮ್ಮೊಳಗೆ ಬಂದ ಉದ್ದೇಶವೇ ಕರ್ತನೆ. ಎಷ್ಟೋ ಕಾರ್ಯಗಳನ್ನು ನಾವು ಧ್ಯಾನ ಮಾಡಿದೆವು. ಅದರಲ್ಲಿ ಇವತ್ತಿನ ಧ್ಯಾನದ ಅಂಶವಾಗಿ ನಾವು ಇನ್ನೊಬ್ಬರಿಗೆ ನಿನ್ನ ಪ್ರೀತಿಯನ್ನು, ಸುವಾರ್ತೆಯನ್ನು ಸಾರಲು ನಮ್ಮನ್ನು ಉತ್ತೇಜನ ಪಡಿಸಲಿಕ್ಕೆ. ಹಲ್ಲೆಲೂಯ. ನಮ್ಮ ಜೊತೆ ಕೆಲಸ ಮಾಡುವವರನ್ನು ಕರ್ತನೆ ಉನ್ನತ
ಮಾರ್ಗದರ್ಶನದಿಂದ ಚೈತನ್ಯಗೊಳಿಸಲಿಕ್ಕೆ. ಹಲ್ಲೆಲೂಯಾ. ಇಷ್ಟು ದಿನ ಯಾಕೆ ನನಗೆ ಹೇಳಲಿಲ್ಲ, ಯಾಕೆ ಈ ಸುವಾರ್ತೆಯನ್ನು ನೀನು ಬಚ್ಚಿಟ್ಟೆ ಅಂತ ಹೇಳಿ ಅವರೇ ಆಶ್ಚರ್ಯದಿಂದ ಕೇಳಬೇಕು. ಆ ರೀತಿ ಕರ್ತನೆ ಇನ್ನು ಅನೇಕರ ಅಂತರ್ಯದಲ್ಲಿ ಚೈತನ್ಯ, ಲವಲವಿಕೆ, ಉತ್ಸಾಹವನ್ನು ಉಂಟು ಮಾಡುವಂತಹ ಸುವಾರ್ತೆಯನ್ನು ಹೇಳಲಿಕ್ಕೆ ಒಂದು ಉತ್ತೇಜನ ಉಂಟಾಗಲಿಪ್ಪ. ಮರಿಯಳು ಗಲಿಲಾಯದ ನಜರೇತಿನಿಂದ ಮಲೆನಾಡಿಗೆ, ಬೆಟ್ಟ ಗುಡ್ಡಗಳ ಸೀಮೆಗೆ, ಯೂದಾಯಕ್ಕೆ, ಆ ದಿನಗಳ ಕಷ್ಟದ ಹಾದಿ, ಅಪಾಯದ ಹಾದಿಯಲ್ಲಿ ಹೊರಟು ಬಂದ್ಲಲ್ಲ ಸ್ವಾಮಿ. ಪವಿತ್ರ ಆತ್ಮನು ನಮ್ಮೊಳಗೆ ಬಂದಿದ್ದಾನೆ ಅಂದಮೇಲೆ ಕರ್ತನೆ, ನಮ್ಮ ಸನ್ನಿವೇಶ ನಾವು ನೋಡೋಕ್ಕಾಗಲ್ಲ. ಹೇಗಾದರೂ ಈ ಪ್ರೀತಿಯನ್ನು ಇನ್ನೊಬ್ಬರಿಗೆ ಹೇಳಬೇಕು, ಹೇಗಾದರೂ ಈ ಸುವಾರ್ತೆಯನ್ನು ಇನ್ನೊಬ್ಬರಿಗೆ ಹೇಳಬೇಕು, ಈ ಸತ್ಯವನ್ನು ಇನ್ನೊಬ್ಬರಿಗೆ ಹೇಗಾದರೂ ಹೇಳಲೇಬೇಕು. ನನ್ನ ಜೊತೆ ಇರುವವರು ಹೇಗಾದರೂ ಉತ್ತೇಜನ ಪಡ್ಕೊಳ್ಳೇಬೇಕು, ನನ್ನ ಕೊಲೀಗ್ಸ್ ಹೇಗಾದರೂ ಉತ್ತೇಜನ ಪಡ್ಕೊಳ್ಳೇಬೇಕು, ನನ್ನ ಜೊತೆ ದಿನ ಪ್ರಯಾಣ ಮಾಡುವವರು ಈ ಉತ್ತೇಜನವನ್ನು ಹೇಗಾದರೂ ಪಡ್ಕೊಳ್ಳೇಬೇಕು. ಕರ್ತನೆ, ಈ ಚೈತನ್ಯವನ್ನು ತುಂಬಿಸು ಸ್ವಾಮಿ. ಪವಿತ್ರಾತ್ಮ ಭರಿತರಾದ ಮೇಲೆ ಪೇತ್ರನು ಅಂಜುಬುರುಕ ಸುಮ್ಮನಿರಕ್ಕಾಗಲಿಲ್ಲ. ಅವನೊಳಗೆ ಧೈರ್ಯ ಬಂದು ಸಾವಿರಾರು ಜನರ ಮುಂದೆ ನಿಂತು ಮಾತಾಡ್ತಾನಲ್ಲ ಸ್ವಾಮಿ, ಸತ್ಯಾರ್ಥಗಳನ್ನು ಮಾತಾಡ್ತಾನಲ್ಲ ಕರ್ತನೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಅಂದು ಕರ್ತನೆ, ಯಹೂದ್ಯರಿಂದ, ಸಭಾಮಂದಿರದ ಅಧಿಕಾರಿಗಳಿಂದ, ಯಾಜಕರುಗಳಿಂದ ಒಂದು ಭಯ, ಬೆದರಿಕೆಯನ್ನು ಹೊಂದಿದವರಾಗಿ ಶಿಷ್ಯರೆಲ್ಲ ಪ್ರಾರ್ಥನೆ ಮಾಡಿದಾಗ ಪವಿತ್ರ ಆತ್ಮನು ಅವರ ಮೇಲೆ ಇಳಿದು ಬಂದದ್ದರಿಂದ ಅವರಿಗೆ ಧೈರ್ಯ ಉಂಟಾಗಿ ಅವರು ಧೈರ್ಯವಾಗಿ ವಾಕ್ಯವನ್ನು ಮಾತಾಡಿದ್ರು ಅಂತ ನಿನ್ನ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಜೀಸಸ್, ನಿನ್ನ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ, ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ಪವಿತ್ರ ಆತ್ಮನ ಉತ್ತೇಜನ ಕೊಡು ಸ್ವಾಮಿ. ಯಾರು ಸುಮ್ಮನೆ ಇರಬಾರ್ದು. ಥ್ಯಾಂಕ್ ಯು. ತನ್ನ ಫ್ರೆಂಡ್ಸ್ಗಳಿಗೆ, ತನ್ನ ಕೆಲಸ ಮಾಡೋ ಜಾಗದಲ್ಲಿ ಒಂದು ವೇಳೆ ನಿನ್ನ ಚಿತ್ತ ಇರುವುದಾದರೆ ಕರ್ತನೆ, ಮರಿಯಳ ಹಾಗೆ ಹೊರಟು ಎಲ್ಲಿಗೆ ಹೋಗಲಿಕ್ಕೆ ಹೇಳ್ತೀವೋ ಅಲ್ಲಿಗೆ ಹೋಗಲಿಕ್ಕೆ, ಕಷ್ಟ ಅಂತ ಹೇಳಿದೆ, ನಷ್ಟ ಅಂತ ಹೇಳಿದೆ, ತೊಂದರೆ ಅಂತ ಹೇಳಿದೆ, ಯಾವುದನ್ನು ಕೂಡ ಪಟಾಪಿಟಿ ಅಂತ ಹೇಳಿ ಬಾಯಿ ಬಿಚ್ಚಿದೆ. ನಿನ್ನ ಸುವಾರ್ತೆಗಾಗಿ ಕರ್ತನ ಹೊರಟು ಹೋಗಲಿಕ್ಕೆ ಉತ್ತೇಜನ ಉಂಟಾಗಲಿ, ಧೈರ್ಯ ಉಂಟಾಗಲಿ. ಸೇವೆಗೆ ಹೋದರೆ ಈ ಕೆಲಸ ಯಾರು ಮಾಡೋರು, ನನಗೆ ಹಣ ಎಲ್ಲಿಂದ ಬರುತ್ತೆ, ಹೇಗೆ ಊಟ ಮಾಡ್ತೀನಿ, ಈ ಚಿಂತೆನೆಲ್ಲ ತೆಗೆದಾಕಪ್ಪ. ಆಳು ಅಂಬಲಿಗೆ ಯೋಗ್ಯನು, ಆಳು ಕೂಲಿಗೆ ಯೋಗ್ಯನು. ಪ್ರತಿಯೊಬ್ಬರಿಗೂ ಧೈರ್ಯ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಾನು ಮಲೆನಾಡಿಗೆ ಹೋಗುವಾಗ ದಾರಿಯಲ್ಲಿ ಎಲ್ಲಿ ಊಟ ಮಾಡಲಿ, ಎಲ್ಲಿ ಮಲ್ಕೊಳ್ಳಿ, ಮರಿಗಳು ಏನು ಯೋಚನೆ ಮಾಡಲಿಲ್ಲ. ಆಕೆಯೊಳಗಿದ್ದಂತಹ ಉತ್ತೇಜನ, ಹುಮ್ಮಸ್ಸು ಆಕೆಯನ್ನು ಮಲೆನಾಡುವರೆಗೆ ತಂದುಬಿಡ್ತು, ಕಾರ್ಯ ಸಾಧನೆ ಮಾಡಿತು ಸ್ವಾಮಿ. ಎಲಿಜಬೆತಳ ಹೃದಯದಲ್ಲಿ, ಅಂತರ್ಯದಲ್ಲಿ ಚೈತನ್ಯವನ್ನು, ಲವಲವಿಕೆಯನ್ನು, ಭರವಸೆಯನ್ನು, ಧೈರ್ಯವನ್ನು ತುಂಬಿತು. ಥ್ಯಾಂಕ್ ಯು ಜೀಸಸ್. ನಮ್ಮೊಳಗೆ ವಾಸ ಮಾಡುವ ಪವಿತ್ರಾತ್ಮನು ಅದೇ ಧೈರ್ಯವನ್ನು ತುಂಬಿಸಿ ಅನೇಕರನ್ನು ಉಪಯೋಗಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅನೇಕರನ್ನು ಉಪಯೋಗಿಸಪ್ಪ. ಥ್ಯಾಂಕ್ ಯು. ತಾವು ಕೆಲಸ ಮಾಡುವ ಜಾಗದಲ್ಲಿ, ತಾವು ಡ್ಯೂಟಿ ಮಾಡುವ ಜಾಗದಲ್ಲಿ ನಿನ್ನ ಪ್ರೀತಿಯನ್ನು, ತನ್ನ ಜೀವಿತದಲ್ಲಿ ನೀನು ಮಾಡಿದ ಉಪಕಾರವನ್ನು, ತನಗೆ ನೀನು ತೋರಿಸಿದ ದಯೆಯನ್ನು ಹಂಚಿಕೊಳ್ಳಿಕ್ಕೆ ಧೈರ್ಯ ಕೊಡಿ ಪವಿತ್ರಾತ್ಮರೇ. ಬಲ ಕೊಡಿ ಪವಿತ್ರಾತ್ಮರೇ. ಉತ್ತೇಜನ ಕೊಡಿ ಪವಿತ್ರಾತ್ಮರೇ. ಯಾವ ಸಮಯದಲ್ಲಿ ಹೇಗೆ ಅವ್ರ ಜೊತೆ ಹಂಚಿಕೊಳ್ಬೇಕು, ಶೇರ್ ಮಾಡಬೇಕು ಅಂತ ಹೇಳಿ ಮಾರ್ಗದರ್ಶನ ಕೊಡಿ ಪವಿತ್ರಾತ್ಮರೇ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ನಿಮ್ಮ ಕೃಪೆಯುಳ್ಳ ಹಸ್ತದಲ್ಲಿ ನನ್ನನ್ನು, ನನ್ನ ಜೊತೆ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಒಪ್ಪಿಸ್ಕೊಳ್ತೇವೆ. ಬ್ಲೆಸ್ ಎವ್ರಿ ಒನ್. ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸಿರೋದೇ ಇನ್ನು 4 ಜನರನ್ನು ಉತ್ತೇಜನ ಪಡಿಸಲಿಕ್ಕೆ. ಥ್ಯಾಂಕ್ ಯು. ಧೈರ್ಯದಿಂದ ನಾವು ವಾಕ್ಯವನ್ನು ಸಾರಲಿಕ್ಕೆ. ಥ್ಯಾಂಕ್ ಯು ಜೀಸಸ್. ಅದನ್ನು ಕರ್ತನೆ, ಪೇತ್ರನ ಜೀವಿತದಲ್ಲಿ, ಪೌಲನ ಜೀವಿತದಲ್ಲಿ, ಮರಿಯಮ್ಮನ ಜೀವಿತದಲ್ಲಿ ನೀವು ಮಾಡಿದಾತನು ಇವತ್ತು ನಮ್ಮ ಜೀವಿತಲ್ಲೂ ಮಾಡುವಾತನು. ನಾವು ಕೂಡ ಕರ್ತನೆ ಅದನ್ನು ಧೈರ್ಯದಿಂದ ಮಾಡಲಿಕ್ಕೆ ಬೇಕಾದ ಕೃಪೆಯನ್ನು ಕೊಟ್ಟು ನಡೆಸು. ನಮ್ಮೊಳಗೆ ವಾಸ ಮಾಡುವುದೇ ಅದಕ್ಕಾಗಿ. ನಿನ್ನ ವಾಕ್ಯವನ್ನು ಧೈರ್ಯವಾಗಿ ಹೇಳಲಿಕ್ಕೆ ಬೇಕಾದ ಉತ್ತೇಜನ, ವಾಕ್ಯದಿಂದ ಅನೇಕರನ್ನು ಪ್ರೋತ್ಸಾಹಿಸುವುದಕ್ಕೆ ಬೇಕಾದಂತಹ ಕೃಪೆ ಥ್ಯಾಂಕ್ ಯು ನಮ್ಮೆಲ್ಲರಿಗೂ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ನಾವು ಮಾತ್ರ ಅಲ್ಲ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವಜನರು ಪವಿತ್ರಾತ್ಮ ಭರಿತರಾಗಿ ತಮ್ಮವ್ರಿಗೆ, ಇನ್ನು ಒಬ್ರಿಗಾದರೂ, ಒಂದು ಇಬ್ಬರಿಗಾದರೂ, ಒಂದು 3 ಜನರಿಗಾದರೂ, ತಮ್ಮ ಜೊತೆ ಕೆಲಸ ಮಾಡುವವ್ರಿಗಾದರೂ, ತಮ್ಮ ಸಂಪರ್ಕದಲ್ಲಿ ಬರುವವ್ರಿಗಾದರೂ ಕ್ರಿಸ್ತನ ರಕ್ಷಣೆಯ ಮಾರ್ಗವನ್ನು ತಿಳಿಸಲಿಕ್ಕೆ ಅವ್ರಿಗೆ ಉತ್ತೇಜನ ಆಗಬೇಕು ಅಂತ ಹೇಳಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಹೌದು ಡ್ಯಾಡಿ, ಅಪ್ಪ,
ಇವತ್ತು ನಾವು ವಾಕ್ಯದಲ್ಲಿ ನೋಡಿದ ಮೇರೆಗೆ ಪವಿತ್ರಾತ್ಮನ ಈ ಅನುಭವವನ್ನು ಕರ್ತನೆ ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ದೇಶದಂತ ಎಲ್ಲ ದೇವಜನರು ಅನುಭವಿಸ್ಬೇಕು ಸ್ವಾಮಿ. ಬರಡಾಗಿ, ಡಲ್ಲಾಗಿ, ಡ್ರೈ ಆಗಿ, ವೇಕೆಂಟಾಗಿ ಯಾರು ಇರಬಾರ್ದಪ್ಪ. ಪ್ರತಿಯೊಬ್ಬರನ್ನು ಉನ್ನತ ಬಲದಿಂದ ತುಂಬಿಸು. ನಿಮ್ಮ ದೇಹ ನನ್ನ ಆಲಯ ಅಂತ ಹೇಳಿದ್ರಿ, ನಿಮ್ಮ ದೇಹ ನನ್ನ ಗರ್ಭಗುಡಿ ಅಂತ ಹೇಳಿದ್ರಿ. ಅದನ್ನ ಹಾಗೆ ಮಾಡ್ಕೊಳ್ಳಿ ಅಪ್ಪ, ಹಾಗೆ ಮಾಡ್ಕೊಳ್ಳಿ. ನೀವು ಹಾಗೆ ಮಾಡಿ ಇವತ್ತಿನ ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ಒಬ್ಬೊಬ್ಬರನ್ನು ಉಪಯೋಗಿಸಿ. ಪ್ರತಿಯೊಬ್ಬರ ಮೂಲಕ ಅವ್ರ ಕುಟುಂಬಕ್ಕೆ ನಿನ್ನ ಪ್ರೀತಿಯ ರುಚಿ ಸಿಗಲಿ, ಉತ್ತೇಜನ ಸಿಗಲಿ. ಎಲಿಜಬೆತ್ತಳಿಗೆ ಉಂಟಾದಂಥ ಆ ಚೈತನ್ಯ ಸಿಗಲಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಪ್ರತಿಯೊಬ್ಬರನ್ನು ಉಪಯೋಗಿಸಿ ಸ್ವಾಮಿ. ಒಂದು ವೇಳೆ ಡ್ಯೂಟಿಗೆ, ಆಫೀಸ್ಗೆ ಅಲ್ಲಿ ಹೋಗೋದಾದರೆ ಅಲ್ಲಿ ಅನೇಕರಿಗೆ ಕರ್ತನೆ ಈ ನಿನ್ನ ಮಕ್ಕಳ ಮೂಲಕವಾಗಿ ಕರ್ತನೆ ಉನ್ನತ ಪ್ರೋತ್ಸಾಹ ಉಂಟಾಗಲಿ, ಡಿವೈನ್ ಎನ್ಕರೇಜ್ಮೆಂಟ್ ಉಂಟಾಗಲಿ, ನಿತ್ಯದ ನಿರೀಕ್ಷೆ ಉಂಟಾಗಲಿ, ಪರಲೋಕ ಭರವಸೆ ಉಂಟಾಗಲಿ. ಹಲ್ಲೆಲೂಯಾ. ಜೀವನಕ್ಕೆ ನಿರೀಕ್ಷೆ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅದು ಮಾತ್ರ ಅಲ್ಲದೆ ಕರ್ತನೆ ಮರಿಯಳ ಹಾಗೆ ಕರ್ತನ ಸ್ವಂತ ಸಂಬಂಧ, ಕುಟುಂಬ ಎಲ್ಲ ಬಿಟ್ಟು ಕರ್ತನಿಗಾಗಿ ಮೊದಲೆಲ್ಲ ಕರ್ತನೆ ಆ ರೀತಿಯಾಗಿ ಹೊರಟು ಹೋಗಿ ಯಾರನ್ನೋ ಉತ್ತೇಜನ, ಆ ಉದ್ದೇಶವನ್ನು ನೆರವೇರಿಸಲಿಕ್ಕೆ ಒಬ್ಬೊಬ್ಬರಿಗೂ ಪವಿತ್ರಾತ್ಮನು ಪ್ರೇರಣೆ ಕೊಡಿಸುವ. ಮೋಟಿವೇಟ್ ಮಾಡಿಯಪ್ಪ. ನಾವು ಬನ್ನಿ ಅಂತ ಕರೆದ್ರೆ ಆಗಲ್ಲ. ನೀವು ಅವರೊಳಗೆ ಉತ್ತೇಜನೆ ಕೊಡು. ಕರ್ತನಿಗಾಗಿ ಏನಾದರೂ ಮಾಡಬೇಕು, ಕರ್ತನ ತೋರಿಸುವ ಸ್ಥಳಕ್ಕೆ ಹೋಗಬೇಕು, ಕರ್ತನು ಈ ಯೋಜನೆ ನೆರವೇರಿಸಬೇಕೆಂಬ ಉತ್ತೇಜನ ಒಳಗೆ ಪವಿತ್ರ ಆಗಲಿ. ನೀವು ಮೋಟಿವೇಟ್ ಮಾಡಿ ಹೋಲಿ ಸ್ಪಿರಿಟ್ ಗಾಡ್. ನೀವು ಉತ್ತೇಜನ ಪಡಿಸಿ ಹೋಲಿ ಸ್ಪಿರಿಟ್ ಗಾಡ್. ನೀವು ಕಳಿಸ್ಕೊಡಿ ಹೋಲಿ ಸ್ಪಿರಿಟ್ ಗಾಡ್. ಥ್ಯಾಂಕ್ ಯು. ನಿಮ್ಮ ಜವಾಬ್ದಾರಿಕೆಗೆ ಒಪ್ಪಿಸ್ತೇವೆ. ನಮ್ಮ ಜಿಲ್ಲೆಯಾದ್ಯಂತ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವಜನರಲ್ಲಿ ಪವಿತ್ರಾತ್ಮನ ಈ ಕಾರ್ಯ ನಡೆಯಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಕೃಪಾ ಸಂಪನ್ನನೆ, ಈ ದಿನ ಕರ್ತನೆ ನನ್ನನ್ನು ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಒಬ್ಬೊಬ್ಬರನ್ನ ಆಶೀರ್ವದಿಸಿ ನಮ್ಮೆಲ್ಲರನ್ನು ನಿಮ್ಮ ಕೃಪಾಶ್ರಯದಲ್ಲಿ ಮರೆ ಮಾಡಿ. ಈ ದಿನ ಆರೋಗ್ಯದ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ಸಮಾಧಾನದ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಈ ದಿನ ನಮ್ಮ ಹೋಗೋಣ ಬರೋಣಗಳಲ್ಲಿ ನಾವು ಸುರಕ್ಷತೆ ಅನುಭವಿಸುವ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ. ಥ್ಯಾಂಕ್ ಯು. ಈ ದಿನ ಮನರಮ್ಯವಾದ ದಿನ ಎಂಬುದಾಗಿ ಡಿಕ್ಲೇರ್ ಮಾಡುತ್ತೇವೆ. ಥ್ಯಾಂಕ್ ಯು. ಈ ದಿನ ನಿನ್ನ ಸಾನ್ನಿಧ್ಯದ ದಿನ ಎಂಬುದಾಗಿ ಡಿಕ್ಲೇರ್ ಮಾಡುತ್ತೇವೆ. ನೀವು ಹಾಗೆಯೇ ನಮ್ಮನ್ನು ನಡೆಸಿ, ನಮ್ಮೊಬ್ಬೊಬ್ಬರಿಗೂ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ಆದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.